ಸೊ ಗಾಯ್ಸ್ ಫೈನಲಿ ನಮ್ಮ ಮದ್ವೆ ಆಯ್ತು. ನಮ್ಮ ಅಪ್ಪನ ಶೋಕಿ ನೋಡಿ ಇಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೀನಿ ಮಾಡ್ಕೊಂಡು. ಗಾಯ್ಸ್ ಇಲ್ಲಿ ನೋಡಿ ನಮ್ಮ ಅಪ್ಪನ ಫೇರ್ ಅಂಡ್ ಲವ್ಲಿ ಹಾಕತ್ತಾವ್ರೆ. ತಂಗಿ ಅಲ್ಲ ಮಗಳು. ದೊಡ್ಡಮ್ಮನ ಮನೆಗೆ ನಾನು ಬಂದೆ 3 ವರ್ಷ ಆಯ್ತು ಅಲ್ವಾ, ಮಾತಾಡ್ಸಲ್ವಾ? ಸುಂದರಿ ಕಣಂಗ್ ಮಿನಿಡ್ತವ್ರ ನೀನು ಹೊಡೆದ್ರೆ ಅಪ್ಪು ಹೆಂಗ್ ಹೊಡ್ತೀನಿ ಗೊತ್ತಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ನ್ಯೂ ಬ್ಲಾಗ್ ಗಾಯ್ಸ್ ಆ್ಯಂಡ್ ಯುವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ ನಾನು ನಮ್ಮೂರಲ್ಲಿ ನಮ್ಮ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಸೊ ನೋಡ್ರಿ ಎಲ್ಲ ರೆಡಿ ಆಗ್ತಿದ್ದಾರೆ ಮದುವೆಗೆ, ಪ್ರಿಪ್ರೇಷನ್ ಆಗ್ತಾರೆ. ಹಾಂ ಹಲೋ ಹಲೋ ಮೇಡಮ್ ಅವರೇ, ಹೇಳೋಣ ತೆಗಿ. ಏನು ದುಡ್ಡಿಟ್ಕೊಂಡಿದ್ಯಾ ಮಮತ? ದುಡ್ಡಿಟ್ಕೊಬಿಟ್ಟಿಲ್ಲ ಏನಿಲ್ಲ. ಹಾಂ ಹಿಂಗ. ಸೊ ಗಾಯ್ಸ್ ನೋಡಿ ಇಲ್ಲಿ ಒಂದು 7 ಗಂಟೆಗೆ ಇದ್ದು ಅಪ್ಪ ಅಲ್ಲಿ ನೋಡಿ ಏನೋ ಮಾಡ್ತಿದ್ದಾರೆ, ಹಸುಗಳಿಗೆ ಏನೇನೋ ಆಗ್ತದೆ. ಇದು ನಮ್ಮ ಮನೆ ಬ್ಯಾಕ್ ಸೈಡ್ ಗಾಯ್ಸ್. ಹೋಮ್ ಟೂರ್ ಮಾಡ್ತೀನಿ ಇಲ್ಲಿ ನಮ್ಮ ಮನೆದು. ಮತ್ತು ಇನ್ನೊಂದೇನೆಂದರೆ ಇವತ್ತು ಮದುವೆ ಹೋಗ್ತಾ ಇದ್ದೀವಿ, ನಿಮಗೆಲ್ಲ ಕ್ಲಾರಿಫೈ ಸಿಗುತ್ತೆ ಬನ್ನಿರಿ ಯಾರ್ದು ಮದುವೆ ಅಂತ. ಇದು ನಮ್ಮ ಮನೆ ಫ್ರೆಂಡು. ಸೊ ಇವಾಗ ನಾನು ರೆಡಿ ಆಗಬೇಕು, ಇವೆಲ್ಲ ರೆಡಿ ಆಗಿಬಿಟ್ಟು ಹೋಗೋಣ. ಎಲ್ಲ ನೋಡಿ ಗೈಸ್, ನಮ್ಮ ಅಪ್ಪನ ಶೋಕಿ ನೋಡಿ ಇಲ್ಲಿ ಮರ್ಯಾದೆ ಇಲ್ವಾಡ್ರಿ. ನೋಡ್ಲಿ ಬಿಡು. ಏನಮ್ಮ ಇದು ಮಕ್ಕೆ ಸಿಟ್ ಬಳ್ಕೊಂಡಿದ್ಯಾ? ಏನಪ್ಪ ವಾಷಿಂಗ್ ಹೋಯ್ತೀಯಾ? ಮೇಕಪ್ ಅಲ್ಲೋಡಲ್ಲಿ ಸ್ಟ್ಯಾಚ್ಯೂ ಆಗಿ ನಿಂತಿರೋ ಫುಲ್ ಸ್ಟ್ಯಾಚ್ಯೂ ಆಗಿ ನಿಂತ್ಬಿಟ್ಟು ಮುಂಚೆ ಹಾಕೋದನ್ನ ಹಿಂಗೆ ಹೋಗ್ಬೇಕು ಆಚೆಗೆ. ಏನ್ ಹಾಕೊಂಡಿದ್ದೆ ಅಂದ್ರೆ ಸುಣ್ಣ ಬಳ್ಕೊಂಡಿದ್ದೀನಿ. ನಿನ್ಗೆ ಹಾಕಿದ್ ಕಾಣ್ತಾನೆ ಇಲ್ಲ, ಹೊಂಟೋಗೈತೆ. ಡ್ರೈ ಆಗುತ್ತಾ? ಬಿಡು ಸಾಕು. ಹೆಂಗಳಿದ್ದೀವಿ ಶೂಟಿಂಗ್ ಇದೆಯಾ, ಅದಕ್ಕೋಸ್ಕರ ಶೂಟಿಂಗ್ ಹೋಗ್ತಾ ಇದ್ದೀನಿ ಮಾಡ್ಕೊಂಡು. ಅಲ್ಲಿ ಮಿರರ್ ನೋಡಲ್ಲಿ ಖುಷಿಯಲ್ಲಿ ಎದ್ಬಿಟ್ಟು ಮಕ್ಕ ನೋಡ್ಬೇಕು. ಮದ್ವೆಗೆ ಹೋಯ್ತಾ ಇರೋದು ಅಲ್ಲ, ನಮ್ಮ ಮದ್ವೆಗೆ ನೀವೆಲ್ಲ ಯಾಕೆ ರೆಡಿ ಆಗ್ತಿದ್ದೀರಾ? ನಾವು ರೆಡಿ ಆಗ್ಬೇಕು ನೋಡ್ರಿ, ನಮ್ಗಿಂತ ಮುಂಚೆ ರೆಡಿ ಆಗೋರು ಇವ್ರು ನೋಡ್ರಿ. ಈಗ ರೆಡಿಯಾಗಿ ಕುತ್ಕೊಳ್ರಿ. ಅವ್ನು ನಾನು ಮಾಡ್ಕೊಬತ್ತೀನಿ. ಇವನು ಯಾವ್ದು ಹೋಗ್ತಲ್ಲ ಅವನ ಖುಷಿಯಲ್ಲ ಮಲ್ಕೊಂಡಂಗ್ ಗೈಸಿದ್ನ. ಗೈಸ್ ಇಲ್ಲಿ ನೋಡಿ ನಾವು ಅಪ್ಪ ಫೇರ್ ಅಂಡ್ ಲವ್ಲಿ ಓಡೋಗ್ಬಿಡ್ತಾಯಿತ್ತು ಅಂತ ಬಾರಪ್ಪಾಜಿ ಆಯ್ಕೋ ನೋಡಿ ಗಾಯ್ಸ್. ನಾನು ಔಟ್ಫಿಟ್ ಹಾಕಿದ್ರೆ ಹೆಂಗ್ ಕಾಣಿಸ್ತಾ ಇಲ್ಲಿ ಕಾಮಿಡಿ ಐತೆ. ಹೆಂಡತಿ ಸುಣ್ಸ್ಕೊತ ಇರ್ತಾಳೆ, ನಂಗೋಸಿ ಕೊಡೆ ಸುಣವ ಆದ್ರೆ ಎಲ್ಲ ಖಾಲಿ ಆಗದ ಕಣ್ ನಡಿ, ನನಗ್ ನಿನಗ್ ಬರಕ್ ಕೊಟ್ಟಾರ ಅಂದ್ಬಿಟ್ಟು ಅವಳು ಒಬ್ಳು ಮಾತ್ರ ಹಚ್ಕೊಯ್ತಾಳೆ. ಬ್ಲಾಗ್ ಇಟ್ಟ ತಕ್ಷಣ ಓಡಾಯ್ತೈತೆ ನೋಡಿ ಗಾಯ್ಸ್. ಸುರಭಿ ಒಬ್ಳು ರೆಡಿ ಆಗ್ಬೇಕು, ನಮ್ಮ ಅಮ್ಮನೇ ಲೇಟಾ ಇವಳು ಲೇಟು, ಸರಿಯಾಗೈತಿ ಇಬ್ರಿಗೂ. ಅತ್ತೆ ಸತ್ತೆ ಹಾ ಏನೂ ಮಾಡಂಗಿಲ್ಲ. ಹೇಳ್ಬಾರ್ದು ಹಂಗಾದ್ರೆ? ಹೇಳ್ತೀನಿ ಹಂಗಾದ್ರೆ. ನೋಡಿ ಗಾಯ್ಸ್ ಹೆಂಗ್ ಹೇಳ್ತಾರೆ, ನಾನು ಹೇಳಿದ್ನೆ ಹೇಳ್ತೆ ಬ್ಲಾಗಲ್ಲಿ ಅಂತ. ಬನ್ನಿ ಹೋಗೋಣ. ಇವ್ರು ರೆಡಿ ಮಾಡಿಸ್ಕೊಂಡು ಅಲ್ಲೇ ಹೆಂಗೆ ರೆಡಿ ಆಗಿದ್ದಾರೆ ನಮ್ಮ ಅಪ್ಪ ಅಮ್ಮ ಇವರೆಲ್ಲ ಅಂತೆಲ್ಲ ಒಂದು ಬಾಕ್ ಬರುತ್ತೆ, ಒಂದು BGM ಆ ಸಾಂಗಲ್ಲಿ ಪಿಚ್ ಬರುತ್ತೆ, ನೋಡಿ ಎಂಜಾಯ್ ಮಾಡಿ ಬನ್ನಿ ಗಾಯ್ಸ್. ನೋಡಿ ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ಒಂದು ಸಿನಿಮ್ಯಾಟಿಕಲಿ ಶಾರ್ಟ್ಸ್ ಹಾಕ್ತೀನಿ, ಎಲ್ಲ ಹೆಂಗೆ ರೆಡಿ ಆಗಿದ್ದೀವಿ ಅಂತ ನೋಡ್ಕೊ ಬನ್ನಿ ಗಾಯ್ಸ್.
ಸರಿ ಔಟ್ಫಿಟ್ಟು ನನ್ನ ಹೆಸರು ಅಭಿದು. ಎಲ್ಲ ಸಿನಿಮ್ಯಾಟಿಕ್ ಶಾಟ್ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾರು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹೋಗ್ಬಿಟ್ಟು ಬನ್ನಿ ಇವಾಗ ಗೈಸ್ ಹೋಗೋಣ ಮದುವೆ. ಇನ್ನೊಂದು ಏನಂದ್ರೆ ಗೈಸ್ ಬೈಕೋಬೇಡಿ, ಬನ್ನಿ ಮದುವೆ ಮನೇಲಿ ಹೇಳ್ತೀನಿ ಎಲ್ಲ ನೋಡಿ ಡೀಟೇಲ್ ಆಗಿ. ಏನಪ್ಪ ಓಯ್ ಏನ್ ಗಿಡ ಗಿಡ ಈ ಗಿಡ ತಗೊಳ್ರಿ ಅಂತ ನಾ ಆಮೇಲೆ ಹೋಮ್ ಟೂರ್ ಮಾಡ್ತೀನಿ. ಸೇಮ್ ನಮ್ಮ ಅಜ್ಜಿನೂ ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಮಾಡಿದಾಗ ನೋಡಿಲಿ ಇಲ್ಲಿ ಈ ಸೊಪ್ಪು ಹಾಕಿದ್ದೀನಿ ಆ ಸೊಪ್ಪು ಹಾಕಿದ್ದೀನಿ ಅಂತ. ಹಾ ಇಬ್ರು ಕೈ ಹಿಡ್ಕೊಳ್ಳೇನು ನಾಚ್ಕೋತಾರೆ. ನಡ್ರಿ ಹೋಗೋಣ, ನಮ್ ಗಾಡಿ ಇದೆ ಗೈಸ್, ಬನ್ನಿ ಹೋಗೋಣ. ಫಸ್ಟ್ ಟೈಮ್ ನಮ್ಮ ಅಪ್ಪನ ಕುಣಿಸ್ಕೊಂಡು ಗಾಡಿ ಓಡಿಸಿದೀನಿ ಗೈಸ್. ಅವ್ರಿಗೆ ಹೆಂಗ್ ಫೀಲ್ ಆಯ್ತು ಅಂತ ಕೇಳೋಣ ಬನ್ನಿ. ಅವ್ರಿಗೆ ಗೊತ್ತಿಲ್ಲ ನಾನು ಓಡಿಸ್ತೀನಿ ಅನ್ಬಿಟ್ಟು. ಹೇಳು ಹೆಂಗ ಅನಸ್ತು? ಅಲ್ಲ ನಾನು ಓಡಿಸಿದ್ಕೆ ಹೆಂಗ್ ಅನಸ್ತು? ಓಡಿಸ್ತೀನಿ ಅನ್ಕೊಂಡಿದ್ದ ಅಪ್ಪಾಜಿ? ಓಡಿಸ್ತೀನಿ ಅನ್ಕೊಂಡಿದ್ದೆ. ಕೌಂಟರ್ ಕೊಡ್ತಾರ ನೋಡ್ರಿ ನಮ್ಮ ಅಪ್ಪ. ಇವಳು ನೋಡ್ರಿ ಹಂಗ ಓಡಿಸ್ತಾರೆ ಅಂತ ಗೊತ್ತಲ್ಲ, ಏನು ಕೈ ಪೈ ಅಂದಿಲ್ಲ. ಪ್ರಕಾಶ್ ನಂಗೆ ಗೊತ್ತೇ ಇಲ್ಲ ಗಾಯ್ಸ್ ಅವ್ನು ಓಡಿಸ್ತಾನೆ ಅಂತ. ನನಗೆ ಗೊತ್ತೇ ಇಲ್ಲ, ಅವ್ನು ಕಳ್ಸಿದೀನಿ ಅಂತ ಹೇಳಿಲ್ಲ, ಓಡಿಸಿದೀನಿ ಅಂತ ಹೇಳಿಲ್ಲ. ಸಡನ್ ಆಗಿ ಬಂದು ಕುತ್ಕೊಂಡ್ರೆ ಭಯ ಆಯ್ತದೆ ಇಲ್ವಾ? ಓಡಿಸ್ತೀನಿ ಗೈಸ್ ಅಂತ ಏನಿಲ್ಲ. ಎಲ್ಬೋ ಡ್ರೈವರ್ ಸೊ ಗೈಸ್ ಎಲ್ಬೋ ಡ್ರೈವರ್ ಯಾವಾಗ ನೀನು? ಯಾರು ಇನ್ನೂ ಪರ್ಫೆಕ್ಟ್ ಇಲ್ಲ ಗೈಸ್. ಪರ್ಫೆಕ್ಟ್ ನಂಗೆ ಡಿಸ್ಟೆನ್ಸ್ ಎಲ್ಲ ಗೊತ್ತಾಗುತ್ತೆ, ಇದನ್ನು ಕಲ್ತಿದ್ದೀನಿ. ಕರೆಕ್ಟಾಗಿ 3 ದಿನ ಓಡಿಸಿದ್ರೆ ಪರ್ಫೆಕ್ಟ್ ಡ್ರೈವರ್ ನಾನು. ಇವಾಗ ಚೌಟ್ರಿ ಹತ್ರ ಬಂದಿದ್ದೀವಿ. ಪುರಬಿ ನಮ್ಮ ಅಮ್ಮ ಎಲ್ಲ ಒಳಗಡೆ ಹೋಗಿದ್ದಾರೆ. ಇವಾಗ ನಾವು ಹೊರಗಡೆ ಎಂಟ್ರಿ ಆಗ್ಬೇಕು ಗೈಸ್. ಇನ್ನೊಂದೇನಂದರೆ ಇದು ನಮ್ಮ ಮದುವೆ ಅಲ್ಲ ಗೈಸ್, ನಮ್ಮ ಅಕ್ಕನ ಮದುವೆ. ಸೊ ಏನಕ್ಕಪ್ಪ ನಾವು ಹಿಂಗೆ ಪ್ರ್ಯಾಂಕ್ ಮಾಡಿದ್ವಿ ಅಂದರೆ, ನಿಮಗೆ ನಾವು ಜಸ್ಟ್ ಪ್ರ್ಯಾಂಕ್ ಮಾಡಿದೋ ಲೈಕ್ ಏನಕ್ಕೆ ಅಂದರೆ ಎಲ್ಲ ಮದುವೆ ಯಾವಾಗ ಅಂತ ಕೇಳ್ತಿರಲ್ಲ, ನಮ್ಮ ಮದುವೆ ಅಂತ ಫೀಲ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪ್ರ್ಯಾಂಕ್ ಮಾಡಿದ್ದು. ಏನೋ ಅಂದ್ಕೋಬಿಡಿ. ಸೊ ಏನಾದ್ರು ತಪ್ಪಾಗಿರೋ ಬೇಜಾರು ಮಾಡ್ಕೊಬಿಟ್ರಿ, ಒಳಗಡೆ ಹೋಗಿ ಬ್ಲಾಗ್ ಮಾಡ್ತೀನಿ. ಇವರೇ ನೋಡಿ ಮದುವೆ ಗಂಡು. ಇವ್ರು ಯಾರು ಅಂತ ಗೊತ್ತಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮ್ಮ ಹಳೆ ಬ್ಲಾಗಲ್ಲಿ ಹಾಕ್ತೀನಿ ನೋಡಿ ಯಾರು ಅಂತ. ಇವ್ರದಲ್ಲ ಗೈಸ್ ಮದ್ವೆ, ಯಾರ್ದು ಅಂತ ತೋರಿಸ್ತೀನಿ ಬನ್ನಿ. ಇವ್ರು ಯಾರು ಅಂತ ಗೊತ್ತಾಯ್ತಲ್ಲ ಮಾ? ಯಾರು ಇವರು? ಹಾಕ್ಲಾ ಅದು ವಿಡಿಯೋ, ಹಳೆ ವಿಡಿಯೋಗೆ ಹಾಕಿದ್ನಲ್ಲ ಒಂದ್ಸಲ ಹಂಗೆ. ಬಾ ಅಲ್ಲಿ ಗೌತಮಿ ನೋಡು. ಏನ್ ಮೇಡಮ್? ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರೋ. ಇರ್ಕೋ ತಗೋ. ಹಾ ಅಕ್ಷತೆ ಕೊಡು ಬ್ರೋ, ಅಕ್ಷತೆ ತಗೋ. ಅಲ್ಲೇ ಇಲ್ಲಿ ಕೊಡು. ಇಲ್ಲ ಸರಿ ಮಾತಾಡಿದ್ರು ಇಲ್ಲಿ ಕೇಳಿಸಲ್ಲ. ನಡಿ ನಾವು ನಿಮ್ಗೆಲ್ಲ ಪ್ರ್ಯಾಂಕ್ ಮಾಡಿದ್ದೆ ಗೈಸ್. ನಮ್ದೆಲ್ಲ ಮದುವೆ ನಮ್ಮ ಅಕ್ಕ ಅವ್ರದ್ದು. ಇವಳ್ದೆ ಐಡಿಯಾ, ಪ್ರ್ಯಾಂಕ್ ಐಡಿಯಾ. ಸೊ ಗೈಸ್ ಎಲ್ಲ ಇವ್ ನೋಡಿ, ನನ್ನ ತಮ್ಮ ಇವಳು ನೋಡಿ, ನನ್ನ ತಂಗಿ, ನನ್ನ ತಂಗಿ ಇವಳು ತಂಗಿ ಎಲ್ಲ ಮಗಳು. ನೋಡಿ ಗೈಸ್, ಅಂದ್ರೆ ನಮ್ಮ ಅಣ್ಣನ ಮಕ್ಕಳು ಅಥವಾ ನನಗೂ ಮಕ್ಳಾಗ್ಬೇಕು. ಇಷ್ಟುದ್ದ ಇದ್ದು ಇಷ್ಟುದ್ದ ಆಗ್ಬಿಟ್ಟವಳು. ಇವಾಗ ಎತ್ತರ ಬೆಳ್ಕೊಂಡ್ಬಿಟ್ಟವಳೆ ನಮ್ಗಿಂತ. ದೊಡ್ಡ ಕೋಪ್ಲವಳೆ, ಅವಳಿಂದ ಉದ್ದವಳೆ. ಸೊ ಗೈಸ್ ಈ ಪ್ರ್ಯಾಂಕ್ ಬಗ್ಗೆ ಮನೆಗೆ ಹೋಗಿ ಮಾತಾಡ್ತೀನಿ. ಈಗ ಫುಲ್ ಏನು ಮದ್ವೆದು ಏನಿದೆ ಅದು ಕವರ್ ಮಾಡ್ತೀನಿ. ಇಲ್ಲಿ ಏನೇ ಮಾತಾಡೋರು ನಿಮಗೆ ಕರೆಕ್ಟಾಗಿ ಕೇಳಿಸಲ್ಲ. ಸೊ ಅದಕ್ಕೆ ಇವಳು ಮಾತಾಡೋರಂತೂ ಕೇಳೋದೇ ಇಲ್ಲ. ಸೊ ಅದಕ್ಕೆ ಬ್ಲಾಗ್ನ ಎಲ್ಲ ಕವರ್ ಮಾಡ್ಕೊಂಡು ಮನೇಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಪ್ಪ ನೋಡಿ ನಮ್ಮ ಅಮ್ಮನ್ನ ಏನ್ರಿ ಇವನು ಚಿರು ಆಯ್ ಮಾಡು. ಆಯ್ ಚಿರು, ನಿಮ್ಮ ಮಮ್ಮಿ ಕರಿ. ನಿಮ್ಮ ಮಮ್ಮಿ ಅಲ್ಲೇ ಆಯ್ತು ನೋಡು. ಇವ್ರವ್ರ ಮಮ್ಮಿ. ವೆಜ್ ಅಂತೆ ಗಾಯ್ಸ್. ನೋಡಿ ಬಂದ್ಬಿಟ್ಟು ಮಟನ ಚಿಕನ ಅಂತ ಕೇಳ್ತಾರೆ. ನಾಚಿಕೆ ಆಗುತ್ತೆ ನನಗೆ. ಮಟನ ಚಿಕನ ಅಂತೆ ಮೊದಲಲ್ಲಿ. ಊಟ ಮಾಡ್ಕೊಂಡ್ ಬಂದೈತ್ ನೋಡ್ರಿ ನಮ್ಮಪ್ಪ. ಏನ್ ಫೋನ್ನ ಊಟ ಮಾಡ್ಕೊಂಡು ಬಂದಿದ್ದೆ ಇವಾಗ. ಊಟ ಮುಗಿಸ್ಕೊಂಡು ಮಾತೇ ಆಡ್ತಿಲ್ಲ ನಮ್ಮ ಅಪ್ಪಾಜಿ. ಊಟ ಆಯ್ತಾ? ನಮ್ ಬಿಟ್ಬಿಟ್ಟು ಕೇಳಿಸ್ತಿಲ್ಲ. ನಮ್ ಬಿಟ್ಬಿಟ್ಟು ಊಟ ಮಾಡ್ಕೊಂಡ್ ಬಂದವ್ರೆ ಗೈಸ್ ನೋಡಿ. ಮಾಡ್ರಿ ಮಾಡ್ರಿ.
ಅಯ್ಯೋ ಅದೇನೋ ಕಾಯಿ ಸಾಟಿ ಹಾಕಿನ ಅದಕ್ಕೆ ಸಿಗ್ಲಿಲ್ಲ ನಮ್ಗೆ. ಅಯ್ಯೋ ಇವತ್ತು ಸಾಂಬಾರ್ಗೆ ಕೇಳಿಸ್ತಾ ಇಲ್ಲ ಐಸ್. ಇವಾಗ ಗಿಫ್ಟ್ ನೋಡ್ತಿದ್ದಾಳೆ ಸುರಭಿ, ಅವ್ರು ತಗೋಬೇಕು ಅಂತ. ಕುಶಾಲ್ ನೋಡಿ, ಯಾವ್ದು ತಗೋತಿಯಪ್ಪ? ಗಿಫ್ಟ್ ತಗೊಂಡು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬಿಟ್ಟು ಇವ್ರಿಗೆ ಗಿಫ್ಟ್ ಹೋಗ್ಬಿಟ್ಟು ಒಂದು ವಿಡಿಯೋ ಶೂಟ್ ಆಯ್ತು. ವಿಡಿಯೋ ಶೂಟ್ ಮುಗಿಸ್ಕೊಂಡು ಮನೆಗೆ ಹೋಗಿ ಆಮೇಲೆ ಮನೆಯಲ್ಲಿ ಹೋಗಿ ಕ್ಲಾರಿಫೈ ಕೊಡ್ತೀನಿ ಮದುವೆ ಅದ್ರ ಬಗ್ಗೆ. ಯಾರೋ ಬೈಕ್ ಬಿಡ್ರಿ ಐಡಿಯಾ ಕೊಟ್ಟಿದೆ ಕುಶಾಲ್. ನಾನೆಲ್ಲ ನಿಜ ಹೇಳು ಕುಶಾಲ್, ನಿಜ ಎಲ್ಲಾರ್ದು ತಾನೆ. ಪಾಲಿದೆ. ಬನ್ನಿ, ಇವಂದೇ ಜಾಸ್ತಿ ಪಾಲಿರೋದು. ಅದ್ರ ಮೊನ್ನೆ ಮದ್ವೆ ನಿಮ್ದು ಇತ್ತಿನಬೇಡಿ ಅನ್ಕೊಂಡು. ಕುಶಾಲ್ ಬಾಯ್ಲಿ ನೋಡಿ ಯಾವ್ದು ಚೆನ್ನಾಗೈತೆ. ಇದೇ ಮಸ್ತಾಗಿದೆ ಅಲ್ಲ ಒಂಥರ. ಇದು ಲೈಕ್ ಮಿಂಚ್ ಕೊಟ್ಟಿದ್ದಾರೆ ಇದು. ನೋಡಿ ಎಲ್ಲರೂ ಸೇರಿ ಸೆಲೆಕ್ಟ್ ಮಾಡೋಣ. ನಿಮ್ಗೆ ಯಾವ್ದು ಇಷ್ಟ ಕಮೆಂಟ್ ಮಾಡಕ್ ಹೇಳಿ ಗೈಸ್. ನೋಡಿ ಯಾವ್ದು ಚೆನ್ನಾಗೈತೆ. ಯಾವ್ದು ನೀನು ಹೇಳ್ಬೇಕ? ಇದೇ ಇರಲ್ಲ ಅಂದ್ರೆ ಇದು ಲೈಟ್ ಮನೆ ಲೈಟ್ ಆನ್ ಮಾಡ್ರೆ ಶೈನಿಂಗ್ ಬರುತ್ತಲ್ವ ಅಣ್ಣ? ಯಾವ್ದು ಶೈನಿಂಗ್ ಬರುತ್ತೆ. ಇಲ್ಲಿ ನೋಡಿ, ಇದು ನೋಡು. ಇದು ಕ್ವಾಲಿಟಿ ಇದೇ ಸಾಕ್ಬಿಡಿ. ಅಲ್ಲ ರೇಟ್ ಜಾಸ್ತಿ, ಕ್ವಾಲಿಟಿ ಚೆನ್ನಾಗಿದೆ. ಅದೇ ತಗೊಳ್ಳಿ. ಇದನ್ನೇ ತಗೋ. ಕಡಿಮೆ ಮಾಡ್ಕೊಡಿ ಅಣ್ಣ, ನೀವು ಅಷ್ಟೊಂದು ಹೇಳ್ಬಿಟ್ರೆ ಕಡಿಮೆ ಮಾಡ್ಬೇಕಲ್ವಾ ಕುಶಾಲ್? ಹೌದೌದು, ಖಂಡಿತ ಮಾಡ್ಲೇಬೇಕು. ಗಾಯ್ಸ್, ಗಿಫ್ಟ್ ನ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಬೇರೆ ಚೇರ್ ಹತ್ರ ಇಕ್ ಬಂದವ್ರೆ. ಏನಂತಲ್ಲ ಎಲ್ಲ ಗಾಯ್ಸ್, ಎಷ್ಟ್ ಸಲ ಹೇಳೋದು ಇವ್ರಿಗೆ ಇಟ್ಕೊಳ್ಳಿ ಅಂತ ಕೊಟ್ಟು ಇಟ್ಕೊಳ್ಳಲ್ಲ. ಇವ್ರು ನೋಡಿ, ಯಾರು ನೀನಾ? ನನ್ನ ಹೆಸರು ತೇಜಸ್ ಅಲ್ಲ, ತೇಜ್. ತೇಜ್. ಇವಾಗೆಲ್ಲ ಹೇಳೋದು ಎಷ್ಟೊತ್ತು ಗಿಫ್ಟ್ ಕೊಟ್ಬಿಟ್ಟು ಹೋಗೋಣ. ಸೊ ಏನೋ ಮನೇಲಿ ಹೇಳ್ತೀನಿ ಅಂತ ಹೇಳಿದೀನಲ್ಲ, ಅಪಾಲಜಿ ಕೇಳ್ತೀವಿ ನಿಮ್ಮ ಹತ್ರ. ಏನ್ ಅಪಾಲಜಿ? ಕೇಳಿಸಲ್ಲ. ನಿಮ್ ಮಗನಾ? ಹಾಯ್ ಮಾಡು. ಅಲ್ಲ, ನಂಗೊಂದು ಡೌಟ್, ಇವ್ರ ಮದ್ವೆ ಗಂಡ ಇಲ್ಲ ಅವ್ರ ಮದ್ವೆ ಗಂಡ ಇಲ್ಲ ಅವ್ರೇ ಮದ್ವೆ ಗಂಡ ಯಾರು ಅಂತ? ಇಲ್ಲಿ ಪ್ಯಾಂಟು ಮ್ಯಾಚಿಂಗು, ಎಲ್ಲ ಮ್ಯಾಚಿಂಗು. ನೋಡಿ ಗಾಯ್ಸ್, ಚಿನ್ನದ ಮನುಷ್ಯ. ಗಾಯ್ಸ್ ಎಲ್ಲ ನೋಡ್ರಿ, ನಾನು ನಮ್ಮ ದೊಡ್ಡಮ್ಮನ ಮನೆಗೆ ನಾನು ಬಂದೆ 3 ವರ್ಷ ಆಯ್ತು. 3 ವರ್ಷ ಆದ್ಮೇಲೆ ನಾನು ಸುರಭಿನ ಕರ್ಕೊಂಡ್ ಬಂದಿದ್ದೀನಿ ನೋಡ್ರಿ. ನೋಡಿ ಗೈಸ್, ಹಳೆ ಮನೆ ತೋರ್ಸೋಣ ಅಂದ್ರೆ ಡೆಮಾಲಿಶ್ ಮಾಡ್ಬಿಟ್ಟಿದ್ದಾರೆ. ಈಗ ನೋಡ್ರಿ ಹೊಸ ಮನೆ ಡ್ಯೂಪ್ಲೆಕ್ಸ್. ನೀನ್ ಯಾವ ಗಪ್ಪಜ್ಜಿ ನಂಗೆ ಕಟ್ಸ್ಕೊಡೋದು? ಕಟ್ಸ್ಕೊಡೋದಲ್ಲ ಬ್ರೋ, ಕಟ್ಟೋದು. ನೀವು ಕಟ್ಸ್ಕೊಡೋದು ಅಂತ ಕಟ್ಸ್ಕೊಡಲ್ಲ, ನೀವು ಕಟ್ಕೊಬೇಕು. ನೋಡಿ ಹೆಂಗೆ ಹೇಳ್ತಾವನೆ. ನೋಡ್ತೀನಿ ನೀನ್ ಕಟ್ತೀಯ ಅಂತ. ಕಟ್ತೀನಿ ಬ್ರೋ, 100% ಕಟ್ತೀನಿ. ಬಿಲ್ಡಿಂಗ್ ಕಟ್ತೀನಿ. ಹಾಕಿರಿ ವಿಡಿಯೋನ ಎಷ್ಟು ತಗೊಂತೀನಿ ನಾನು ನೆಕ್ಸ್ಟ್ಗೆ. ಮನೆ ನೀವ್ ಯಾವಾಗಾದ್ರಿ ಏನ್ ಕಟ್ಟೋರು? ಕಟ್ತೀನಿ ಬ್ರೋ, ಮನೆ ಕಟ್ತೀನಿ. ಈ ತರ ಇಷ್ಟೇ ದುಡ್ಡು. ಮನೆ ಕಟ್ಟೋರು ಯಾವಾಗ ಅದೇ ಅಂತ? ಮನೆ ಕಟ್ಟೋರಲ್ಲ ಅವರು, ಕಟ್ಸ್ತೀನಿ. ಕಟ್ಸು ಕುಶಾಲ್. ಗೃಹ ಪ್ರವೇಶ ಕರಿ, ಫಸ್ಟ್ ಇನ್ವಿಟೇಷನ್ ನನಗೆ ಕೊಡು. ಸರಿ ಬ್ರೋ. ಕೊಡಲ್ವಾ? ಬರ್ತಾವ್ರಂತ ನಮ್ಮ ಅಪ್ಪ. ನೋಡಿ ಗೈಸ್ ಹೆಂಗ್ ಚೆಕ್ ಮಾಡ್ತಾವ್ರೆ. ನೀನು ಯಾವಾಗ ಕಟ್ಟಿಸ್ತೀಯ? ಸುರಭಿ ಮನೆಗೆ ಅವರೇ ಕಟ್ಸ್ಕೊತಾರೆ. ಇನ್ನು ನೋಡ್ಬೇಕು ನಮ್ಮ ಮಮ್ಮಿ. ನಾನು ಹೇಳಿದ್ ನನಗೆ ಕಟ್ಕೊಡಕ್ಕಿಲ್ವಾ ಅಂತ. ನೀವ್ ಕಟ್ಬೇಕು, ನಾನು ಕಟ್ಕೊಡಿ. ಬೀಚ್ ಕಟ್ಕೊಡ್ತೀನಿ ಬಾ. ನೋಡಿ ಹೆಂಗ್ ಹೇಳ್ತೈತೆ, ಬೀಚ್ ಹೋದಾಗ ನಾನೇ ಕಟ್ಕೊಡ್ತೀನಿ ಬಾ ಅಂತ. ಬೀಚ್ ನಮ್ಮ ಪರಿಚಯ ಮಾಡಿಸ್ತೀನಿ ಬನ್ನಿ ಗೈಸ್. ನಮ್ಮ ಎಲ್ಲ ಹೊಲ್ತಕ್ಕೆ ಹೋಗಿದ್ದಾರೆ. ನಮ್ಮ ದೊಡ್ಡಮ್ಮ ಬಂದ್ರೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ, ನಮ್ಮ ಅಣ್ಣನೆಲ್ಲ ಪರಿಚಯ ಮಾಡಿಸ್ತೀನಿ ಬ್ಲಾಗಲ್ಲಿ. ಸೊ ಗಾಯ್ಸ್, ಇನ್ನೊಂದೇನಂದ್ರೆ ಹತ್ರ ಬಾ, ನಮ್ಮ ಮದ್ವೆ ಅಲ್ಲ ಗೈಸ್, ಆಗ್ಲೇ ಹೇಳಿದ್ದೀನಿ. ನಮ್ಮ ಬೇಜಾರು ಮಾಡ್ಕೊಬಿಟ್ಟು ಅಲ್ಲ. ಸರಿ ಗೈಸ್, ಮನೆಗೆ ಹೋದ್ಮೇಲೆ ಮಾಡೋಣ ಅಂತ ಹೇಳ್ತಿದ್ರು. ಮನೆಗೆ ಹೋಗಿ ಕ್ಯಾಮ್ರಾನೇ ಇಟ್ಬಿಟ್ಟು ಮಾಡೋಣ ಅಂತ. ಹಿಂಗಾಯ್ತು ಅಂತ ಹೇಳಿದ್ರು. ಸರಿ. ಮುಸ್ತಫಾ ಟುಡುನ್ ಟುನ್ ಟುಡುನ್ ಟುನ್, ಮುಸ್ತಫಾ ಟುಡುನ್ ಟುನ್. ಪ್ರಕಾಶ್ ಪ್ರೋದು ಜಿಪ್ ಓಪನ್ ಆಗಿತ್ತು, ಎಲ್ಲ ನೋಡ್ತಾರೆ ಅಂದ್ಬಿಟ್ಟು ಸನ್ನೆ ಮಾಡಿ ತೋರ್ಸಿದ್ರೆ
ಜಿಪ್ಪಪ್ಪನಾಗ ಆಯ್ತಾ ಅದೇ ಯಾಕಂಗ್ ಸನೆ ಮಾಡ್ತಿ ಜೋರಾಗಿ ಹೇಳೋ ಅಂತಾರೆ ಗಾಯ್ಸ್ ನೋಡಿ ಅದಕ್ಕೆ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಹಾ ಹೋಗ್ರಪ್ಪ ನೋಡ್ರಿ ಗೈಸ್ ಪ್ಯಾರನಲ್ಲೇ ಕಣ ಹೆಂಗ್ ನೀಡ್ತವ್ರ ನೀನು ಹೊಡೆದ್ರೆ ಅಪ್ಪು ಹೆಂಗ್ ಹೊಡ್ತೀವಿ ಗೊತ್ತಾ ಹೊಡ್ಕೊಂಡು ಹೋಗ್ಬೇಕು ನಮ್ಮ ಅಪ್ಪ ಹೊಡಿತು ಅಂತ ಇಲ್ಲ ಹೊಡಿಯಲ್ಲ ನಂಗ್ ಹೊಡಿತಿ ಅಪ್ಪಾಜಿ ಕಣ್ಣು ನೀನು ಹೊಡಿದೆಯಾ ಇನ್ಯಾರು ಹೊಡಿಯನ ಇವ್ರು ಹೊಡಿ ನಿನ್ ಬುಡಕ್ಕೆ ಬಂದ್ರು ನನಗೆ ಬಂದ್ಬಿಟ್ರು ಅಲ್ಲ ನಿನ್ ಹೊಡಿಯಕ್ಕಾಗದೆ ಇವ್ರು ಹೊಡಿಯಕ್ಕಾಗದ ಅಂತ ಹೇಳಿ ಹೋಗಷ್ಟಲ್ಲ ಒಂದೇಳು ಲೇಟ್ ಎದ್ದು ಕಾಣ್ತಾನೆ ಕುಸಾಲ್ ಬೆಳ್ಳಗೆ ನಾನು ಒಳ್ಳೆಗೆ ಕಾಣೋದು ಸ್ವಲ್ಪ ಕಪ್ಪು ಹೇಳು ಇವಳಂತ ಕೇಳಂಗಿಲ್ಲ ಕೆಂಪು ಇವ್ರ ಮನೇಲಿ ಇದು ಟಮಟೆ ಶಾಂಪು ಅಲ್ಲ ಟಮಟೆನು ಅವ್ರ ಅಮ್ಮ ಫೇವರೇಟ್ ಅಜ್ಜಿ ಜೊತೆ ಇವರೇ ನಮ್ಮ ಅಮ್ಮ ಅವರಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಕಾಣಿಸ್ತಲ್ಲ ಅವ್ರು ಯಾವ ಥರ ಚೆನ್ನಾಗಿದ್ದೀನಲ್ಲ ಯಾರಪ್ಪ ಅಮ್ಮ ಅಂತ ನಮ್ಮ ಅಮ್ಮ ಅವರ ಅಮ್ಮಮ್ಮ ನಮ್ಮ ಅಮ್ಮ ಅವರ ಅಪ್ಪ ಅಮ್ಮ ಅದಕ್ಕೆ ಮದ್ದಿಗೆ ಹಾಕೊಂಡು ಮದ್ದಿಗೆ ಹಾಕೊಂಡು ಎಲ್ಲೋದ್ರೂ ಮದ್ದಿಕೆನೆ ಆಗ ಎಲ್ಲಾರನ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಇವ್ರು ನಮ್ಮ ದೊಡ್ಡಮ್ಮ ಹಾಯ್ ಮಾಡ ದೊಡ್ಡಮ್ಮ ನಮ್ಮ ಅಮ್ಮ ಅವರ ಅಕ್ಕ ಅಮ್ಮವ್ರ ಅಕ್ಕ ಇವರು ನಮ್ಮ ಅಮ್ಮ ನಮ್ಮ ಅಣ್ಣ ನಮ್ಮ ಅಮ್ಮ ಅಥವಾ ನಮ್ಮ ದೊಡ್ಡಮ್ಮವರ ಮೊದಲನೇ ಮಗ ವಿಶ್ವನಾಥ್ ಅಂತ ಇವರು ಮಾತಾಡ್ತಾನೆ ಅಲ್ಲ ಸೈಲೆಂಟು ಇವ್ರು ಮುರಳಿ ಅಂತ ಮುರಳೀಧರ್ ಅಂತ ನಮ್ಮ ಅಣ್ಣ ಚಿಕ್ಕ ಏಜಲ್ಲಿ ಜಾಸ್ತಿ ನಾನು ಇವ್ರ ಜೊತೆ ಇರ್ತಿದ್ದು ನೇನೇ ಬೇಕು ಅಂದ್ರೆ ಇವರೇ ಕೊಡಿಸ್ತಿದ್ದೆ ಚಿಕ್ಕ ಏಜಲ್ಲಿ ದೊಡ್ಡಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ದೊಡ್ಡಪ್ಪ ಬೈತದೆ ಅಂದ್ಬಿಟ್ಟು ದೊಡ್ಡಮ್ಮ ಏನೋ ಅಂತಿರ್ಲಿಲ್ಲ ದೊಡ್ಡಪ್ಪ ಬೈತದೆ ಅಂದ್ಬಿಟ್ಟು ಹೇಳ್ತಾನೆ ನಾವು ತಿಂಗ ಬಂದ್ಬಿಡ ದೊಡ್ಡಪ್ಪವನ್ನ ಅವಾಗ ಇವಾಗ ಎಲ್ಲ ದೊಡ್ಡಪ್ಪ ಎಲ್ಲ ಇತ್ತು ಇವಾಗಷ್ಟಿಲ್ಲ ಮೊದ್ಲು ಜಾಸ್ತಿ ಇವರೇ ನಮ್ ದೊಡ್ಡಪ್ಪ ಗೈಸ್ ಇವರೇ ಸೋಲ್ಜರು ಹಾಯ್ ಮಾಡಿ ದೊಡ್ಡಪ್ಪ ಹಾಯ್ ಗುಂಡಪ್ಪ ಅಂತ ಇವ್ರ ಹೆಸರು ಇವ್ರನ್ನ ಹೇಳಿದ್ರಲ್ಲ ಸೋಲ್ಜರ್ ಅಂತ 16 ಸಿಪಾಯಿ ಇವ್ರು ಅವ್ರ ಅಪ್ಪ ಇವರು ಇನ್ನ ಒಳಗಡೆ ಮೋಹಿತ್ ಮೋಹಿತ್ ಅದೇ ವಿಶ್ವನಾಥ್ ಅಂತ ಹೇಳಿದ್ನಲ್ಲ ನಮ್ಮ ಅಣ್ಣ ಮೊದಲನೇ ಅಣ್ಣವರ ಮಗ ಏನಾಗ್ತಿದೆಯಾ ಇವಾಗ 7th ಇವ್ರ ಮಮ್ಮಿ ನಮ್ಮ ಅತ್ತಿಗೆ ಮಾತಾಡ್ತಿಲ್ಲ ಬನ್ನಿ ನಾಚಿಕೆನಾ ಕಲಂಗನ್ ಕಟ್ ಮಾಡ್ತಿದ್ದಾರೆ ನಾಚಿಕೆ ಪಡ್ಕೊಂಡ್ರೆ ಆಯ್ತದ ಏನಣ್ಣ ಹೌದು ಏನು ಸಾಧನೆ ಮಾಡಕ ಈಗ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ಅವ್ರು ಸ್ವಲ್ಪ ಬಜ್ಜಿ ಮಾಡೋದ್ರ ಬಿಸಿ ಅವ್ರೆ ಆಮೇಲೆ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ ಗಾಯ್ಸ್ ನೋಡಿ ನಮ್ಗೋಸ್ಕರ ನಮ್ ದೊಡ್ಡಮ್ಮ ಮತ್ತೆ ನಮ್ಮ ಅತ್ತಿಗೆ ಮತ್ತೆ ಒಂದ್ ಕಡೆಯಿಂದ ನಮ್ಮ ಅಕ್ಕ ಒಂದ್ ಕಡೆಯಿಂದ ಅತ್ತಿಗೆ ಆಗ್ಬೇಕು ಅವ್ರು ನಮ್ಗೆ ಕಬಾಬ್ ಮತ್ತೆ ನಾನ್ ವೆಜ್ ಮಾಡ್ಕೊಡ್ತಿದ್ದಾರೆ ನೋಡೋಣ ಬನ್ನಿ ಯಾಕೆ ಕಬಾಬ್ ಮಾಡ್ತಾರೆ ನಮ್ ದೊಡ್ಡಮ್ಮ ಹಾ ಯಾರು ಸುಮ್ಮನೆ ಅನ್ಕೋ ವಿಡಿಯೋ ಹಾ ಗೈಸ್ ನೋಡೋಣ ಬನ್ನಿ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ತಿನ್ಬಿಟ್ಟೆ ಟೇಸ್ಟ್ ಹಾ ನೋಡಿ ಏನಮ್ಮ ಅದು ಈರುಳ್ಳಿ ಏನು ನಮ್ದಕ್ಕೆ ಈರುಳ್ಳಿ ಬೇಡ ನಿಂಬೆಹಣ್ಣಿಗೆ ಹಾಕಿ ಈರುಳ್ಳಿ ಅಂತೆ ಈರುಳ್ಳಿ ವಾಯ್ಸ್ ಕೊಡ್ತಿದ್ದಾನೆ ನೋಡ್ರಿ ಹೆಂಗ್ ಕೊಡ್ತಾನೆ ಕೊಡ್ಸೊಬ್ರು ಮತ್ ನನ್ನನ್ನ ಯಾಕೆ ಕರ್ಕೊ ಬಂದಿದ್ದೀರಾ ಓಕೆ ಸಾಕ್ ಮತ್ ನನ್ನ ಯಾಕೆ ಕರ್ಕೊ ಬಂದಿದ್ದೀರಾ ಬ್ರೋ ನನ್ನನ್ನ ಯಾಕೆ ಕರ್ಕೊ ಬಂದಿದ್ದೀರಾ ಏನಪ್ಪ ಇದು ಹೊಸ ಸ್ಟೈಲ್ ಇದು ಯಾಕೆ ಕರ್ಕೊ ಬಂದಿದ್ದೀರಾ ಶಾರ್ಟ್ ಓಕೆ ಕತ್ಲಲ್ಲಿ ನಿಮ್ಮ ಮಕ್ಕ ಕಾಣ್ತದ ಕಾಣಲ್ವಾ ಈ ವಿಡಿಯೋ ಮಾಡ್ತಾ ಇದೀನಿ ನಾನು ಕಾಣಿಸ್ತದೆ ಯಾಕೆ ಕಾಣ್ತದೆ ಕತ್ಲೆ ಅಲ್ವಾ ಅತ್ತೆ ಅಷ್ಟೊಂದು ದುಡ್ಡು ತಗೊಂಡಿರೋದು ಮಕ್ಕ ಕಾಣಕ್ಕೆ ಏನ್ ಕಾಣಕ್ಕೆ ಫೋನ್ಗೆ ತಾಳಿ ಕಟ್ಬೇಕಾ ನಾನ್ ಚಾರ್ಜ್ ಹಾಕಿ ಬರ್ತಿಲ್ಲ ಗೈಸ್ ನಮ್ಮ ಮನೆ ಫೋನಿಗೆ ಜಗಳ ಗೈಸ್ ಮರ್ಯಾದೆ ಕಳೀತಾ ಇದೀನಂತೆ ನಮ್ಮ ಅಪ್ಪ ನೋಡಿ ಗೈಸ್ ಸ್ಕ್ರೀನ್ ಟಚ್ ಯೂಸ್ ಮಾಡ್ತಾರೆ ಅಲ್ಲಿ ಹಾಕ್ದಾಗ 3 ವರ್ಷದಿಂದ ಅದೆಲ್ಲ ಹಾಕು ಹಾಯ್ ಗಾಯ್ಸ್ ನೈಟ್ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಲೇಟ್ ಆಗಿಬಿಟ್ಟಿತ್ತು ಅಂತ ಬಂದು ಮಲ್ಕೊಬಿಟ್ಟು ಸೊ ಇವಾಗ ಜಸ್ಟ್ ಎದ್ದು ಎಲ್ಲ ತಿಂಡಿ ಮಾಡ್ತಿದ್ದಾರೆ ನಮ್ಮಮ್ಮ ನೋಡಿ ರೊಟ್ಟಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿಕೊಟ್ಟಿದ್ದೆ ಹೆಂಗಿದೆ ಕುಶಾಲ್ ಇವ್ರು ನೋಡಿ ಗಾಯ್ಸ್ ಮಂಡ್ಯನೂ ಚಿಕನ್ ಸಾರು ತಿಂತವ್ರು
ಹಳ್ಳಿ ಖಾರನ ಕಣ್ಣಲ್ಲಿ ನೀರು ಬಂದೈತೆ ಖಾರಕ್ಕೆ. ನಾನು ಚಿಕನ್ ತಿನ್ನೋಣ ಅನ್ಕೊಂಡೆ, ಬೇಡ ನಮ್ಮ ವಿಡಿಯೋ ನೋಡಿ ಅಲ್ಲಿಂದ ಸ್ಲಿಪ್ಪರ್ ಎಸಿತಾರೆ, ಇಲ್ಲಿಗೆ ಬಂದ್ಬೇಡ. ನೋಡಿ ಗೈಸ್, ಸುರವಿ ನನಗೆ ಕೊಡ್ತಿದ್ದಾಳೆ. ಹೇಳ್ತೀನಿ ತಡಿ ನಮ್ಮ ಅಮ್ಮಂಗೆ. ತಿಂತೀಗ ನಮ್ ಕಿವಿ ನೋವು ಬಂತು. ಇಲ್ಲ ಹೋಗಿ ನೀನು ಹಾಕೋಬ್ರಾಗು. ನೋಡಿ ಕಿವಿ ನೋವು ಬಂತು, ಕಿವಿ ನೋವು ಸ್ಟಾರ್ಟ್ ಆಯ್ತು ಗೈಸ್, ಅದಕ್ಕೆ ನನಗೆ ಕಿವಿ ನೋವು ಬಂತು ಈಗ ರೀಸೆಂಟ್ ಆಗಿ, ಅದಕ್ಕೆ ಆದ್ರಿಂದ ಇಬ್ರು ಬಿಟ್ವಿ. ಸೊ ಗೈಸ್ ತಿಂಡಿ ತಿಂದ್ಬಿಟ್ಟು ಮಾತಾಡೋಣ ಗೈಸ್, ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ. ಗೈಸ್ ನೋಡಿ ಹೆಂಗ ಹಾಲು ಕುಡಿಸ್ತಿದ್ದಾಳೆ. ಯಾರಮ್ಮ ಇವ್ರಿಬ್ರು? ಮಕ್ಕಳು ನಾನು, ನೀನು ಕೊನೆ ಮಗ, 4ನೇ ಮಗ. ಇವರು ಇಬ್ರು ಗಂಡು ಮಕ್ಳ. 3 ಜನ ನೋಡಿ ಗಾಯ್ಸ್, ನೀನು ಚಿನ್ನ ಅಲ್ಲಿ ಅಣ್ಣ ನೀನು ಕುಡಿಬೋದು. ನಾನು ಕೊನೆ ಮಗ ಅಂತ, ಇವರು ಇವ್ರ ಮಕ್ಳ ಅಂತ. ಅದು ಏನ್ ಮಾಡಿತು ಗೊತ್ತಾ, ಕಿಚನ್ ತನಕ ಬಂದ್ಬಿಟ್ಟು ನನಗೂ ಹಾಲು ಕುಡ್ಸಿ ಅಂತ ಮನೆ ಬರೋದೇ ಹಳೆ ಬಂದು ಕೇಳೋದು. ಏನೋ ಅಲ್ಲೋಡ. ಅಮ್ಮ ಅಪ್ಪನ ಕೊಟ್ಟೆ ನಾನೇ ಕೊಡ್ಕೊಂತ ಈಗ ಓ ನೀನಂದ್ರೆ ಇಷ್ಟನಾ ಅತ್ಗೆ? ನೋಡು. ನೋಡಿ ಗೈಸ್ ಮನೆ ಒಳಗಡೆ ಹೋಗ್ಬಿಟ್ಟು ಅದೇ ಮದ್ವೆ ಬಗ್ಗೆ ನಿಮ್ಗೆ ಏನು ಅಂತ ಹೇಳ್ತೀನಿ ಎಲ್ಲದ್ರ ಬಗ್ಗೆ. ಗೈಸ್ ನಿಮ್ಗೆ ಕ್ಲಾರಿಟಿ ವ್ಲಾಗ್ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಮಾಡೋ ಟೈಮಲ್ಲಿ ಏನೋ ನಾನು ಸುರಭಿ ಕಿತ್ತಾಡ್ಕೊಬಿಟ್ಟೆ ಗೈಸ್. ಹೇಳ್ತಿದ್ದಾಳೆ ನೋಡಿ ನನ್ನ ಜೊತೆ ಮಾತಾಡಲ್ವಂತೆ. ಓಯ್ ಕೈ ತೆಗಿ ಬ್ರೋ, ಅವಳ್ದು ಕೈ ತೆಗಿ. ಮಾತಾಡ್ಸಲ್ವಾ? ಸುಂದರಿ ಆಗನ ಬಿಡ, ಆಯ್ತು ಮದ್ವೆ ಆಗಿಲ್ಲ ಅಂತ ಹೇಳ್ತಿದ್ದಾಳೆ ಗೈಸ್. ಏನ್ ಬ್ರೋ ಗಾಯ್ಸ್ ಆ ತರ ಎಲ್ಲ ತೇಜು ಹಿಡ್ಕ ಬಡ್ದ್ಬಿಟ್ಟ ಗಾಯ್ಸ್ ಶಬ್ದಕ್ಕಿಗೆ. ಗೈಸ್ ನೋಡಿ ಗೈಸ್ ಹೇಳ್ತಾಳೆ, ಸಾರಿ ಮಮ್ಮ, ಅಯ್ಯೋ ಸಾರಿ. ಕುಶಾಲಿಂದ ಗೈಸ್ ಎಳ್ನೀರ್ ಕೊಡೋಣ ಅಂತ ಏನೋ ಹೇಳ್ದ ಗೈಸ್, ಅಷ್ಟಕ್ಕೆ ನಾನು ಬೈದೆ ಟೈಮ್ ಆಗೋದು ಬೇಡ ಅಂತ ಹೇಳ್ತಿದ್ದಾಳೆ. ಎಲ್ಲಿಂದ ಎಲ್ಲೆಲ್ಲಿಗೆ ಮ್ಯಾಚ್ ಮಾಡ್ತಾ ಇದಾರೆ ಗುರುವರು. ಅಳ್ಬೇಡ ಸುಮ್ನಿರಾಯ್ತು ನೀನು. ಅಯ್ಯೋ ಅಳ್ತಿದ್ದಾಳೆ ಗೈಸ್, ನಾನೇ ಮಾತಾಡ್ತೀನಿ. ಸೊ ಗೈಸ್ ಏನಂದ್ರೆ ಅದು ನಮ್ಮ ಮದ್ವೆ ಅಂತ ಹೇಳಿ ಬ್ಲಾಗ್ ಮಾಡಿದ್ವಲ್ಲ ಗೈಸ್, ಅದು ನಮ್ಮ ಮದ್ವೆ ಅಲ್ಲ. ಕೆಲವರು ಕಮೆಂಟ್ ಆಗ್ತಿದ್ರಿ, ನೀವು ನಮ್ಮನ್ನ ಬಕ್ರಾ ಮಾಡ್ತಿದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ತೀವಿ, ನಿಜ ಆಗಲಿಲ್ಲ ಅಂದರೆ. ಸೊ ಪರವಾಗಿಲ್ಲ ಗೈಸ್, ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ಸಾರಿ. ಏನಂದರೆ ಲೈಕ್ ಎಲ್ಲ ನಿಮ್ಮ ಮದುವೆ ಯಾವಾಗ, ಮದುವೆ ಬೇಗ ಆಗಿ ಅಂತ ಹೇಳ್ತಿದ್ರ, ನಿಮಗೂ ಒಂದು ಹ್ಯಾಪಿ ಮೂಮೆಂಟ್ ಆಗಲಿ ಅಂತ. ಪ್ಲಸ್ ಲೈಕ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮಗೂ, ಲೈಕ್ ಯಾವ ಥರ ಒಂದು ಇದು ತಯಾರಿ ಅದು ಇದು ಅಂತ. ಕೆಲವು ಜನ ಏನಂತ ಕಮೆಂಟ್ ಆಗ್ತಿದ್ರ, ದುಡ್ಗೋಸ್ಕರ ಈ ಥರ ಮಾಡ್ತಿದ್ರ ಅದು ಇದು. ಗೈಸ್ ಹಬ್ಬ ಅಂದರೆ ಎಷ್ಟು ಬಂದ್ಬಿಡ್ಬೋದು ಗೈಸ್, ಎಷ್ಟು ಬಂದ್ಬಿಡ್ಬೋದು. ಸೊ ಇಷ್ಟು ಕಷ್ಟಪಟ್ಟು ಮಾಡಿದ್ರು ಹೆಂಗಿದ್ರು ನೆಗೆಟಿವ್ ಕಮೆಂಟ್ ಬಂದೇ ಬರುತ್ತೆ, ಅದಕ್ಕೆ ನನಗೆ ತಲೆ ಅಂತೂ ಕೆಡ್ಸ್ಕೊಳ್ಳೋದೇ ಇಲ್ಲ. ಸೊ ನಿಮಗೂ ಒಂದು ಹ್ಯಾಪಿ ಸಿಗಲಿ, ಇವ್ರು ಮದುವೆ ಆಗ್ತಿದ್ದಾರೆ ಅಂತ ಒಂದು ಹ್ಯಾಪಿ ಮೂಮೆಂಟ್ ಬರಲಿ ಅನ್ನೋದಕ್ಕೋಸ್ಕರ ಕಾಂಟೆಂಟ್ ಮಾಡಿದ್ದು. ನಾನು ಸುರಭಿ ಮಾತಾಡು ಹೂವನ್ನು ಈಗಲಾದ್ರೂ ಅವಳು ಬಿಡಿ ಗೈಸ್, ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ. ಕುಶಾಲು ಪ್ರಕಾಶ್ ಎಲ್ಲ ಥಿಂಕ್ ಮಾಡಿದ್ದು ಗೈಸ್. ಅದಕ್ಕೆ ನಾನು ಇನ್ನೂ ಈ ಪ್ಲಾನ್ ನಾನಿಲ್ಲ, ಆಮೇಲೆ ನಾನು ಜಾಯ್ನ್ ಆದೆ ಅಷ್ಟೇ. ಹೂವನ್ನು ಸಾರಿ ಮಾಮ, ಆಯ್ತು ಓಯ್ ಸಾರಿ ಸಾರಿ ಮಾಡೋಲ್ಲಿ ಕಸ್ಟಮರ್ ಸಾರಿ ಆಯ್ತಿಲ್ಲ ನೋಡಿ ಗೈಸ್, ನಾನು ಕಾಲ್ಗೆ ಹಿಡಿದು ಸಾರಿ ಕೇಳ್ತಾ ಇದ್ದೀನಿ. ಸಾರಿ ತಪ್ಪೇನಿಲ್ಲ ಗೈಸ್ ಕೇಳೋದ್ರಲ್ಲಿ. ಸಾರಿ ಹೂವನ್ ಒಪ್ಕೋ, ಚಮಸಿದೀನಿ ಏನು ಚಮಸಿಲ್ವಾ? ಆಯ್ತು, ಕಾಲ್ ತಲೆ ಮ್ಯಾಕ್ ಇಡ್ತಿ ಇಡು ಮತ್ತೆ ಹೇಳು. ಅಯ್ಯೋ ಅಳ್ಬೇಡ, ಅಳದ್ ನೋಡಕ್ಕಾಗಲ್ಲ. ಹತ್ರ ಕ್ಯೂಟ್ ಅಲ್ಲ ಬ್ರೋ, ಹತ್ರ ಕ್ಯೂಟ್ ಆಗಿ ಕಾಣ್ತಾರಲ್ಲ ಹಂಗಿಗಳು ನೋಡಿ. ಲಿಪ್ಸ್ಟಿಕ್ ಹೋಗಿಲ್ಲ ಅಷ್ಟು ಹತ್ರವೇ ಅಲ್ಲಡಿ, ಲಿಪ್ಸ್ಟಿಕ್ ಹೋಗಿಲ್ಲ. ಸೊ ಗೈಸ್ ಅಷ್ಟೇನೆ, ರೀಸನ್ ಇಂದ ಅಷ್ಟೇನೆ ನಿಮ್ನ ಬಕ್ರಾ ಮಾಡ್ಬೇಕು, ಏನಿಲ್ಲ ಆ ಥರ ಏನಿಲ್ಲ ಗೈಸ್. ಸೊ ಒಂದು ಹ್ಯಾಪಿ ಮೂಮೆಂಟ್ ಆಗಲಿ, ಹ್ಯಾಪಿ ಫೀಲ್ ಆಗಲಿ ಅಂತ ಮಾಡಿದ್ದು. ಸೊ ತಪ್ಪಾಗಿದ್ರೆ ಸಾರಿ, ಕ್ಷಮಿಸ್ಬಿಡಿ, ಎಲ್ಲ ಹೊಟ್ಟೆಗೆ ಹಾಕೊಳ್ರಿ ನಿಮ್ಮಿಂದ ನಾವು. ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ, ಇನ್ನೂ ಒಳ್ಳೊಳ್ಳೆ ವ್ಲಾಗ್ ಬರುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಇವಳು ಮಾತಾಡ್ತಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡ್ತೀನಿ. ಲೈಟ್ ಹಾಕ್ರಿ, ಅದು ಕರ್ರಿ ಕಾಣ್ತಾ ಇದ್ದೀರಾ, ಇದು ಆಫ್ ಆಗ್ಬಿಡ್ತು ಗೈಸ್, ಚಾರ್ಜ್ ಇಲ್ಲ. ಸೊ ತಪ್ಪಾಗಿರೋ ಸಾರಿ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಇನ್ನೂ ಹೆಚ್ಚಿನ ಕಂಟೆಂಟ್ ಕೊಡ್ತಾ ಬರ್ತೀನಿ. ಇವಳು ಸಹ ಕೊಡ್ತಾ ಬರ್ತಾಳೆ. ಕೊನೆ ಸಲ ಪುನಃ ಸಾರಿ ಕೇಳ್ತೀನಿ. ಸಾರಿ ಮಾಮ ಹೇಳ್ಬಿಡು ಲಾಸ್ಟ್. ಕೋಪ ಹೋಗಲ್ಲ ಬಿಡು, ಆಮೇಲೆ ನಾನು ಹೋಗ್ತೀನಿ ಗೈಸ್. ಬಾಯ್ ಟಾಟಾ, ಸಿ ಯು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಗೈಸ್. ನೆಕ್ಸ್ಟ್ ವ್ಲಾಗ್ ತುಂಬಾ ಫನ್ ಆಗಿರುತ್ತೆ. ನಾವೆಲ್ಲ ನಮ್ಮ ಫ್ಯಾಮಿಲಿ ಹಿಂಗೆ ಗೈಸ್. ಪ್ರಕಾಶ್ ಪುರದ್ ನಿಂಗೆ ಬಂದ್ಬಿಡ್ತಾ? ಸೊ ಗೈಸ್ ಬಾಯ್ ಟಾಟಾ, ಸಿ ಯು.